ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಾಮ್ಸ್ ಮ್ಯಾಜಿಕ್ ಲೈಫ್ ಸ್ಟೈಲ್. ಸ್ವಲ್ಪ ದಿನಗಳಿಂದ ವಿಡಿಯೋ ಮಾಡಿಬಿಟ್ಟು ಹಾಕೋದಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಇವತ್ತು ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ರೆಸಿಪಿಯೊಂದಿಗೆ ಬಂದಿದ್ದೇನೆ. ಅಂದರೆ ಪಂಪ್ಕಿನ್ ಹಲ್ವಾವನ್ನು ಇವತ್ತು ಮಾಡೋಣ ಅಂಥೇಳಿ ಅಂದ್ಕೊಂಡೆ. ತುಂಬ ದಿನ ಆಗಿತ್ತು ಈ ಒಂದು ಪಂಪ್ಕಿನ್ ಹಲ್ವಾನ ಮಾಡಿರಲಿಲ್ಲ. ನಮ್ಮ ಮನೆಗಳಲ್ಲಿ ಈ ಒಂದು ಹಲ್ವಾ ಅಂದರೆ ತುಂಬಾ ಇಷ್ಟ. ಅಂದರೆ ಕುಂಬಳಕಾಯಿಯಿಂದ ಸುಮಾರು ಜನ ತುಂಬ ರೀತಿಯಾದಂಥ ರೆಸಿಪೀಸ್ಗಳನ್ನ ಮಾಡ್ತಾರೆ. ಸಾಮಾನ್ಯವಾಗಿ ನಾವು ಕಡುಬನ್ನು ಮಾಡ್ತೀವಿ. ಅದು ಬಿಟ್ಟರೆ ತುಂಬ ಫಾಸ್ಟಾಗಿ ಆಗುವಂಥದ್ದು ಹಲ್ವಾ. ಹೌದು. ತುಂಬ ಈಸಿ ಆಗತ್ತೆ. ಮತ್ತೆ ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗತ್ತೆ. ಈ ಒಂದು ಹೈ ಪ್ರೋಟೀನ್ ಇರ್ತಕ್ಕಂತಹ ಈ ಒಂದು ಪಂಪ್ಕಿನ್‌ನ ನಾವು ಮಕ್ಳಿಗೆ ಕೊಡೋದ್ರಿಂದ ಹೆಲ್ತ್ ಕೂಡ ತುಂಬ ಚೆನ್ನಾಗಿರತ್ತೆ. ನಾನು ಈ ಒಂದು ಪಂಪ್ಕಿನ್‌ನಲ್ಲಿ ಬರ್ತಕ್ಕಂಥ ಸೀಡ್ಸ್‌ಗಳನ್ನ, ಬೀಜಗಳನ್ನ ತೊಳೆದುಬಿಟ್ಟು ಹಾಗೆ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಯಾಕಂದ್ರೆ ಇದರಲ್ಲಿ ತುಂಬ ವಿಟಮಿನ್ಸ್ ಇರತ್ತೆ. ಮತ್ತೆ ತಿನ್ನೋದಕ್ಕೂ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿರ್ತೀನಿ. ಈ ರೀತಿಯಾಗಿ ನಾವು ಮೊದಲು ಸಿಪ್ಪೆಯನ್ನು ತಕ್ಕೋಬೇಕು. ನಾನು ಸ್ವಲ್ಪ ಒಂದು ಅರ್ಧ ಮುಕ್ಕಾಲು ಕೆಜಿ ಅಷ್ಟೇ ತೊಗೊಂಡು ಬಂದಿದ್ದೆ. ತುಂಬ ದೊಡ್ಡದಿತ್ತು. ದೊಡ್ಡದಾದ್ರೆ ಸುಮ್ಮನೆ ವೇಸ್ಟ್ ಆಗತ್ತೆ, ಜಾಸ್ತಿ ಆಗತ್ತೆ ಅಂತ ಹೇಳ್ಬಿಟ್ಟು ಒನ್ ಟೈಮ್ ಮಾಡಿದ್ರೆ ಸಾಕು. ಮತ್ತೆ ಬೇಕಾದಾಗ ಮತ್ತೆ ತರೋಣ ಅಂತ ಹೇಳ್ಬಿಟ್ಟು ಎಷ್ಟು ಬೇಕೋ ಅಷ್ಟನ್ನೇ ತೊಗೊಂಡು ಬಂದಿದ್ದೆ. ಹಾಗಾಗಿ ಈ ಸಿಪ್ಪೆನ ನೀಟಾಗಿ ತೆಗೆದ್ಬಿಟ್ಟು, ಕೆಲವೊಬ್ಬರು ಏನು ಮಾಡ್ತಾರೆ, ಇದನ್ನ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಗೆ ಬೇಯಿಸ್ತಾರೆ. ಆದರೆ ತುರಿದು ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಮತ್ತೆ ಎಳೆ ಎಳೆಯಾಗಿ ಬರುತ್ತೆ. ಹಲ್ವಾ ನೀಟಾಗಿ ಟೇಸ್ಟ್ ಆಗತ್ತೆ. ಇದಕ್ಕೆ ನಾನು ನೀಟಾಗಿ ತುರಿದುಕೊಳ್ತಾ ಇದ್ದೀನಿ. ಕೆಲವೊಮ್ಮೆ ಏನಾಗುತ್ತೆ, ಪಂಪ್ಕಿನ್ನು ತುಂಬ ರೆಡ್ ಬರುತ್ತೆ, ಆರೆಂಜ್ ಕಲರ್ ಕೂಡ ಬರುತ್ತೆ. ಕೆಲವೊಂದು ಕಡೆ ಯೆಲ್ಲೋ ಕಲರ್ ಈ ಥರ ಗ್ರೀನಿಶ್ ಆಗಿ ಕೂಡ ಇರುತ್ತೆ. ಅದು ಪಂಪ್ಕಿನ್ ಯಾವ ಕಲರ್ ಇರುತ್ತೋ ಆ ಕಲರ್ ಮೇಲೆ ಆ ಒಂದು ಹಲ್ವಾ ಬರ್ತಾ ಹೋಗುತ್ತೆ. ಕೆಲವೊಮ್ಮೆ ಯೆಲ್ಲೋ ಕಲರ್ ಆಗುತ್ತೆ. ಇನ್ನು ಕೆಲವೊಮ್ಮೆ ಒಂಥರ ರೆಡ್ ಕ್ಯಾರೆಟ್ ಹಲ್ವಾ ಯಾವ ಥರ ಬರುತ್ತಲ್ಲ ಆ ರೀತಿಯಾಗಿ ಕಾಣ್ತಾ ಹೋಗುತ್ತೆ. ಇದನ್ನ ನೀಟಾಗಿ ತುರ್ದ್ಕೊಂಡ್ಮೇಲೆ ಇದನ್ನ ನಾವು ಮೊದಲು ಬೇಯಿಸ್ಕೊಳ್ಬೇಕು. ಹಾಗಾಗಿ ಕೆಲವೊಬ್ಬರು ಕುಕ್ಕರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಬೇಯಿಸ್ಕೊತಾರೆ. ಆದರೆ ನಾನು ಹಾಗೇನು ಮಾಡಲ್ಲ. ಇದಕ್ಕೆ ಸ್ವಲ್ಪ ಹಾಲನ್ನು ಹಾಕಿಬಿಟ್ಟು, ಸ್ವಲ್ಪ ತುಪ್ಪವನ್ನು ಹಾಕಿಬಿಟ್ಟು ನಾನು ಬೇಯಿಸ್ಕೊತೀನಿ. ಒಂದು 10 ನಿಮಿಷಗಳ ಕಾಲ ನಾವು ಈ ಒಂದು ಹಾಲನ್ನು ಹಾಕಿಬಿಟ್ಟು ಬೇಯಿಸ್ಕೋಬೇಕು. ನೀಟಾಗಿ ಬೇಯಿಸ್ಕೋಬೇಕು. ಏಕಂತಂದರೆ ಫಸ್ಟಿಗೆ ಇದನ್ನು ಬೇಯಿಸ್ಕೊಳ್ಳೋದ್ರಿಂದ ಇದರಲ್ಲಿರ್ತಕ್ಕಂಥ ಹಸಿ ವಾಸನೆ ಹೋಗುತ್ತೆ. ಪೂರ್ತಿಯಾಗಿ ಅದು ವಾಸನೆ ಹೋಗಬೇಕು. ಮತ್ತು ಅದರಲ್ಲಿರ್ತಕ್ಕಂಥ ನೀರು ಕೂಡ ಡ್ರೈ ಆಗಬೇಕು. ಆ ನೀರು ಪೂರ್ತಿಯಾಗಿ ಡ್ರೈ ಆಯಿತು ಅಂತಂದಾಗ ತುಂಬ ಟೇಸ್ಟ್ ಆಗುತ್ತೆ. ಮತ್ತು ಅದು ನೀಟಾಗಿ ಬರುತ್ತೆ. ಕ್ಲೀನಾಗಿ ಪರ್ಫೆಕ್ಟಾಗಿ ಬರ್ತಾ ಹೋಗುತ್ತೆ. ಹಾಗೆ ಮತ್ತೆ ಇದು ಕೆಲವೊಮ್ಮೆ ಸಾಮಾನ್ಯವಾಗಿ ತಳ ಹಿಡಿಯುವಂಥ ಸಾಧ್ಯತೆ ಹೆಚ್ಚಾಗೇ ಇರತ್ತೆ. ಹಾಗಾಗಿ ನಾವು ಇದನ್ನ ತುಂಬ ಪದೇ ಪದೇ ಕೈಯಾಡಿಸ್ತಾನೆ ಇರಬೇಕು. ಬಿಟ್ವಿ ಅಂತಂದರೆ, ಅಂದರೆ ಸ್ವಲ್ಪ ನೀರು ಡ್ರೈ ಆದಮೇಲೆ ಬಿಟ್ವಿ ಅಂತಂದರೆ ತಳ ಹಿಡಿಯೋ ಚಾನ್ಸಸ್ಸು ಹೆಚ್ಚಾಗೇನೆ ಇರತ್ತೆ. ಮತ್ತು ಇದಕ್ಕೆ ನಾವು ಶುಗರನ್ನು ಹಾಕ್ಬೋದು, ಬೆಲ್ಲವನ್ನು ಕೂಡ ಹಾಕಬಹುದು. ನಾನಿಲ್ಲಿ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಮತ್ತು ಜೊತೆಗೆ ಏಲಕ್ಕಿಯನ್ನು ಕೂಡ ಹಾಕ್ತಾ ಇದ್ದೀನಿ. ಹಾಗೆ ಎಷ್ಟು ಬೇಕೋ ಅಷ್ಟು ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬಿಟ್ಟು ನೋಡಿಬಿಟ್ಟು ಹಾಕಬೇಕು ಸಕ್ಕರೆನ. ಪೂರ್ತಿಯಾಗಿ ನೀರು ಹೋದ್ಮೇಲೆ, ನೀರು ಇಂಗಿದ ಮೇಲೆ ಈ ಒಂದು ಸಕ್ಕರೆಯನ್ನು ನಾವು ಹಾಕಬೇಕು. ಮೊದಲೇ ಹಾಕ್ಬಿಟ್ವಿ ಅಂತಂದರೆ ಅಷ್ಟು ಟೇಸ್ಟ್ ಅನ್ಸಲ್ಲ. ಆಮೇಲೆ ಆ ಒಂದು ಕುಂಬಳಕಾಯಿದು ಪಂಪ್ಕಿನ್‌ದು ವಾಸನೆ ಹಾಗೇ ಇರತ್ತೆ. ನೋಡಿ ಈ ಥರ ಬತ್ತಿಬಿಟ್ಟು ಪೂರ್ತಿಯಾಗಿ ನೀರು ಹೋಯಿತು. ಆಮೇಲೆ ನಾನು ಸಕ್ಕರೆಯನ್ನು ಹಾಕಿದೆ. ಸಕ್ಕರೆಯನ್ನು ಹಾಕಿಬಿಟ್ಟು ಒಂದ್ಸಲ ಮತ್ತೆ ಬೇಯಿಸಿದ್ದೀನಿ. ಕೈ ಆಡ್ತಾ ಇದ್ದೀನಿ. ಈ ರೀತಿಯಾಗಿ ಡ್ರೈ ಆಗ್ತಾ ಹೋಗುತ್ತೆ. ಪೂರ್ತಿಯಾಗಿ ಡ್ರೈ ಆಗಬೇಕು. ಸಕ್ಕರೆ ಪಾಕನೂ ನೀಟಾಗಿ ಬೆಂದ್ಬಿಟ್ಟು ಕೂಡ್ಕೋಬೇಕು. ಆವಾಗ ಚೆನ್ನಾಗಾಗತ್ತೆ. ಆಮೇಲೆ ನೀಟಾಗಿ ಬೆಂದಮೇಲೆ ಕೊನೆಯಲ್ಲಿ ನಾವು ತುಪ್ಪವನ್ನು ಹಾಕಿಬಿಟ್ಟು ಕೈ ಆಡಬೇಕು. ಆಗ ಅದು ಪರ್ಫೆಕ್ಟ್ ಹದಕ್ಕೆ ಬರ್ತಾ ಹೋಗುತ್ತೆ. ಪೂರ್ತಿಯಾಗಿ ಬೆಂದಾಗ ತುಪ್ಪ ಹಾಕಿರ್ತಕ್ಕಂಥದ್ದು ಸೈಡಲ್ಲಿ ಬರ್ತಾ ಹೋಗುತ್ತೆ. ಆಗ ಅದು ಬೆಂದಿದೆ ಅಂಥೇಳಿ ನಮಗೆ ಅರ್ಥ ಆಗತ್ತೆ. ಇದು ತುಂಬಾನೇ ಟೇಸ್ಟ್ ಆಗಿರತ್ತೆ. ನಿಜವಾಗ್ಲೂ ಮಕ್ಕಳಿಗಂತೂ ಕೊಡಿ, ಹೆಲ್ತಿಗೆ ತುಂಬಾನೇ ಒಳ್ಳೆಯದು. ಹಾಗೂ ನಮಗೆ ತಿನ್ನೋದಕ್ಕೂ ಕೂಡ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈ ಕಡೆ ತುಂಬ ಸ್ವೀಟ್ ಅಂತೂ ಈ ಕಡೆ ತುಂಬ ಸ್ವೀಟು ಅನ್ಸಲ್ಲ, ಈ ಕಡೆ ತುಂಬ ಸಪ್ಪೆನೂ ಅನ್ಸಲ್ಲ. ಆ ರೀತಿಯಾಗಿ ಈ ಒಂದು ಪಂಪ್ಕಿನ್ ಹಲ್ವಾ ಬರುತ್ತೆ. ತುಂಬಾನೇ ಟೇಸ್ಟ್ ಆಗತ್ತೆ ಇದು ಹಲ್ವಾ. ಮತ್ತೆ ಕುಂಬಳಕಾಯಿದು ಲಡ್ಡು ಕೂಡ, ಮತ್ತೆ ಕುಂಬಳಕಾಯಿ ಕಡುಬು ಕೂಡ ಮಾಡ್ತಾರೆ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಅದನ್ನ ಕುಕ್ಕರಲ್ಲಿ ಬೇಯಿಸ್ಬಿಟ್ಟು ಮಾಡೋದು. ಅದನ್ನು ಇನ್ನೊಮ್ಮೆ ಯಾವಾಗಲಾದರೂ ನಾನು ಒಂದ್ಸಲ ತೋರಿಸ್ತೀನಿ. ಸಾಮಾನ್ಯವಾಗಿ ನಾವು ಹೆಚ್ಚಾಗಿ ಈ ಒಂದು ಕುಂಬಳಕಾಯಿನ ಬಳಸ್ತಾ ಇರ್ತೀನಿ. ಇದೇ ರೀತಿಯಾಗಿ ಬೇರೆ ರೀತಿಯಾದಂತಹ ಕೆಲವೊಂದು ರೆಸಿಪಿಯೊಂದಿಗೆ ನಾನು ಮತ್ತೆ ಸಿಗ್ತೀನಿ. ಮತ್ತು ಇವತ್ತಿನ ದಿನ ಮಾಡಿರುವಂತಹ ಈ ಒಂದು ಕುಂಬಳಕಾಯಿ ಪಂಪ್ಕಿನ್ ಹಲ್ವಾ ಹೇಗಿದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.